ನಮಸ್ಕಾರ ರೀ ಎಲ್ಲರಿಗೂ. ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಮಾದಲಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ಈ ಒಂದು ರೆಸಿಪಿನ ಮಾಡ್ತಾರೆ. ಸಂಕ್ರಾಂತಿ ಹಬ್ಬದ ವಿಶೇಷ ಗೋಧಿ ಮಾದಲಿ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಇದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟೇನಿದೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದರಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು. ನೀವೇನಾದರೂ ಗೋಧಿನೇ ತೊಗೊಳೋ ಹಾಗಿದ್ದರೆ ಫಸ್ಟಿಗೆ ಗೋಧಿನ ಹುರಿದ್ಬಿಟ್ಟು ಆಮೇಲೆ ಗಿರಣಿಗೆ ಹಾಕ್ಸ್ಕೊಂಬಂದರೂ ನಡೆಯುತ್ತೆ. ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿರೋದ್ರಿಂದ ಇದನ್ನು ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಂಡ್ಬಿಟ್ರೆ ಮುಗಿದೋಯ್ತು ನೋಡಿ, ಇಷ್ಟೇ, ಮತ್ತೇನಿಲ್ಲ. ಈಗ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆನ ತೊಗೋಬೇಕಾಗತ್ತೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇವೆರಡನ್ನೂ ಕೂಡ ಚೆನ್ನಾಗಿ ಕಲಿಸ್ಕೋಬೇಕು. ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಭಾಗ ತೆಗೆದುಬಿಟ್ಟು ಈಗ ನೀರನ್ನು ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ನೀರೇನಿದೆ ನೋಡಿ, ನಾವು ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ರೀತಿ ನಾದ್ತೀವಲ್ವ ಸ್ನೇಹಿತರೆ, ಸೇಮ್ ಅದೇ ರೀತಿಯೇ ನಾದ್ಕೋಬೇಕು. ಇದರಲ್ಲಿ ಏನೂ ಡಿಫ್ರೆನ್ಸೇಷನ್ ಏನಾಗೋದಿಲ್ಲ. ಸೇಮ್ ಇದೇ ರೀತಿಯೇ ಚಪಾತಿ ಹಿಟ್ಟು ಯಾವ ರೀತಿ ನಾದ್ತೀವಿ ಅದೇ ರೀತಿ ಇಲ್ಲಿ ಮಾಡ್ತಾ ಇರೋದು. ಈ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಮಾದಲಿನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಫಸ್ಟಿಗೆ ಬರುವಂತಹ ಮಕರ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಹಬ್ಬಕ್ಕೆ ಉತ್ತರ ಕರ್ನಾಟಕದಲ್ಲಿ ತುಂಬ ವೆರೈಟಿ ಅಡುಗೆಗಳನ್ನು ಮಾಡ್ತಾರೆ. ಹಾಗೆ ಹೊಲಕ್ಕೆ ಹೋಗ್ತಾರೆ, ಗುಡಿಗೆಲ್ಲ ಹೋಗ್ತಾರೆ, ರೊಟ್ಟಿ. ನಾನು ಈಗಂತೂ ವಿಡಿಯೋದಲ್ಲಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಯಾರೆಲ್ಲ ನೋಡಿದಿಲ್ಲ ಅವರೆಲ್ಲ ಹೋಗಿ ಒಂದು ಸತಿ ನನ್ನ ಚಾನಲ್ನ ವಿಸಿಟ್ ಮಾಡಿ. ಎಲ್ಲ ಥರದಂತಹ ಸಂಕ್ರಾಂತಿ ಹಬ್ಬದ ಅಡುಗೆಗಳಿದ್ದಾವೆ. ಒಂದು ಸತಿ ಪ್ಲೇ ಲಿಸ್ಟ್ನ ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈಗ ಇಲ್ಲಿ 2 ಉಂಡೆ ಮಾಡ್ಕೊತಾ ಇದ್ದೀನಿ. 2 ಉಂಡೆ ಮಾಡ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ನಾದ್ತೀವಿ ಅಲ್ವಾ, ಅದೇ ರೀತಿ ನಾದಿಟ್ಟಿರುವಂಥ ಚಪಾತಿ ಹಿಟ್ಟನ್ನು ಈಗ ಒಂದು ದೊಡ್ಡ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊತ ಹೋಗ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ದಪ್ಪ ಇರಲಿ ತೆಳ್ಳಗಿರಲಿ ಅಂತ ಏನೂ ಇಲ್ಲ. ನಿಮಗೆ ಯಾವ ರೀತಿ ಬರುತ್ತೆ ಆ ರೀತಿ ನೀವು ಚಪಾತಿನ ಲಟ್ಟಿಸ್ಕೋಬೋದು. ಯಾಕಂದರೆ ನಾವು ಇದನ್ನು ಪುಡಿ ಮಾಡ್ಕೊತೀವಿ. ಹಾಗಾಗಿ ಚಪಾತಿ ಏನಿದೆ ಕರೆಕ್ಟಾಗಿ ಬೇಯೋದೊಂದೇ ಇಂಪಾರ್ಟೆಂಟ್ ಇರುತ್ತೆ. ನೋಡಿ, ಇಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳುವಾಗಿರೋದೇನು ಬೇಕಾಗೋದಿಲ್ಲ. ಯಾಕಂದರೆ ಅದು ಕರೆಕ್ಟಾಗಿ ಪುಡಿ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದಪ್ಪ ಇರಬೇಕಾಗತ್ತೆ. ಈಗ ಹಂಚು ಕಾದಿದೆ. ಹಂಚಿನ ಮೇಲ್ಗಡೆ ಈಗ ನಾನು ಈ ಒಂದು ಗೋಧಿ ಮಾದಲಿ ಮಾಡೋದಕ್ಕೆ ಬೇಕಾಗಿರುವಂಥ ಗೋಧಿ ಹಿಟ್ಟನ್ನು ಲಟ್ಟಿಸಿರುವಂಥ ಈ ಚಪಾತಿ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ತುಪ್ಪನೇ ಹಾಕ್ಕೋಬೋದು. ನೆಕ್ಸ್ಟ್ ನೋಡಿ, ಇವಾಗ ಮೇಲೆ ಕೆಳಗೆ 2 ಕಡೆ ಏನಿದೆ ನಾವು ಹಿಂದೆ ಮತ್ತು ಮುಂದಿನ ಭಾಗದಲ್ಲಿ ಚೆನ್ನಾಗಿ ಇದನ್ನು ತಿರ್ಸ್ಕೊಂಡು ಹಾಕ್ಕೋಬೇಕಾಗತ್ತೆ. ಯಾಕಂತಂದರೆ 2 ಕಡೆ ಕರೆಕ್ಟಾಗಿ ಬೇಯಬೇಕಾಗುತ್ತೆ. ಹಾಗಾಗಿ ನೋಡಿ, ಇವಾಗ ಹಿಂದಿನ ಭಾಗ ಆದಮೇಲೆ ಮತ್ತು ತೆಗೆದುಬಿಟ್ಟು ಕೆಳಗಡೆ ಭಾಗದಿಂದ ಮೇಲ್ಗಡೆ ಭಾಗಕ್ಕೆ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಇವಾಗ 2 ಕಡೆ ಚೆನ್ನಾಗಿ ಬೇಯ್ದಿದೆ. ಇನ್ನೂ ಸ್ವಲ್ಪ ಹಸಿ ಬಿಸಿ ಇದೆ. ಈಗ ಎಲ್ಲ ಕಡೆ ಕರೆಕ್ಟಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಮತ್ತೆ ಇನ್ನೊಂದು ಸತಿ ಏನಿದೆ ಅದನ್ನು ಅರ್ಧ ಭಾಗ ಮಾಡಿಕೊಂಡು ಮತ್ತೆ ಇದನ್ನು ಬೇಯಿಸ್ಕೊತೀನಿ. ಈ ಲಾಸ್ಟ್ ಎಡ್ಜಸ್ ಅಷ್ಟೇ ಉಳ್ಕೊಂಡಿರೋದ್ರಿಂದ ಎಡ್ಜಸ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈಗ ನೋಡಿ 2 ಕಡೆ ಕರೆಕ್ಟಾಗಿ ಬೇಯ್ದಿದೆ. ಈಗ ನೋಡಿ, ಇದನ್ನು ನಾನು ಲಟ್ಟಿಸ್ಕೊಳೋ ಅಂಥ ಲಟ್ಟಣಿಗೆ ಮಣೆ ಇದೆಯಲ್ವ ಅದ್ರ ಮೇಲೆ ಹಾಕಿದ್ದೀನಿ. ಈಗ ಈ ರೀತಿ ಒಂದು ಲಟ್ಟಣಿಗೆ ತಗೊಂಡ್ಬಿಟ್ಟು ಇದನ್ನು ಬಿಸಿ ಇರೋದ್ರಿಂದ ನೀವು ಕೈಯಿಂದ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಲಟ್ಟಣಿಗೆ ಸಹಾಯದಿಂದ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲವನ್ನು ನೀಟಾಗಿ ಪುಡಿ ಮಾಡೋದಕ್ಕೋಸ್ಕರ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಈ ಒಂದೇ ಒಂದು ಚಪಾತಿಯಿಂದ ನೀವು ಆರಾಮ್ಸೆ ಒಂದು ಮನೆ ಮಂದಿ ಎಲ್ಲರಿಗಾಗುತ್ತೆ. ನಾನು ಇಲ್ಲಿ 2 ಮಾಡ್ಕೊತಾ ಇರೋದ್ರಿಂದ ನೋಡಿ ಇದೇ ರೀತಿಯೇ ಮಾಡ್ಕೋಬೇಕು. ಪ್ರೊಸೀಜರ್ ಏನಿದೆ ನೋಡಿ ಇದೇ ರೀತಿಯೇ ಮಾಡ್ಕೋಬೇಕು. ಈಗ ಲಟ್ಟಿಸ್ಕೊಂಡಿದ್ದಾಯಿತು. ಇದರಿಂದ ಪುಡಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ರೀತಿ ಬೇರೆ 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 ಆಗಬೇಕು. ಇಲ್ಲಾಂದರೆ ನೀವು ಕೈಯಿಂದನೇ 4-5 ಭಾಗನ ಮಾಡ್ಕೋಬೋದು. ಆದರೆ ಬಿಸಿ ಇರೋದ್ರಿಂದ ನಾನಿಲ್ಲಿ ಲಟ್ಟಣಿಗೆಯ ಸಹಾಯದಿಂದ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಯ್ತಲ್ವಾ. ಈ ರೀತಿಯೇ ನಾನಿಲ್ಲಿ 2 ಮಾಡ್ಕೊಂಡಿದ್ದೀನಿ. ಈಗ 2 ಕೂಡ ಆಗಿದ್ದಾವೆ ನೋಡಿ. ಈಗ ಇದನ್ನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸತಿ ಗಿರ್ ಅಂತ ತಿರ್ಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಉದುರಾಗಿ ಗೋಧಿ ಮಾದಲಿ ಏನಿದೆ ರೆಡಿ ಆಗುತ್ತೆ. ನೋಡಿ, ಇವಾಗ ಫಸ್ಟ್ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಪುಡಿ ಆಗಿದೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ ಉದುರಾಗಿ. ಯಾಕಂದರೆ ನಾವು ಮತ್ತೆ ಇದಕ್ಕೆ ಬೆಲ್ಲ ಹಾಕಿ ಇನ್ನೊಂದು ಸತಿ ತಿರ್ಸ್ಕೊತೀವಿ. ಹಾಗಾಗಿ ನೋಡಿ, ಒಂದು ಪ್ಲೇಟ್ನಲ್ಲಿ ತಕ್ಕೊತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಹತ್ರ ಎಷ್ಟು ಗೋಧಿ ಮಾದಲಿ ಮಾಡ್ಕೊಳೋಕ್ಕೆ ನೀವು ಮಾಡ್ಕೊಂಡಿರ್ತೀರಲ್ವ ಎಲ್ಲವನ್ನು ಕೂಡ ಒಂದು ಸತಿ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪುಡಿ ಬೆಲ್ಲನ ತೊಗೊಂಡಿದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಇದರಲ್ಲಿ ನಾನು 2 ಟೈಮ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಒಂದೇ ಸತಿ ಫಸ್ಟಿಗೆ ಸ್ವಲ್ಪನೇ ಗಿರ್ ಅಂತ ತಿರ್ಸ್ಕೊಂಡ್ಬಿಟ್ಟಿದ್ದೀನಿ ಮಿಕ್ಸಿ ಜಾರಿಗೆ. ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ನಾನು ಮತ್ತೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀವು
2 ಬೌಲ್ ಆಗುವಷ್ಟು ಹಿಟ್ಟಿಗೆ 1 ಬೌಲ್ ಆಗುವಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಮೊದಲಿಗೂ ಕೂಡ ಅಷ್ಟೇ ಹೇಳಿದ್ದು, 2 ಬೌಲ್ ಆಗುತ್ತೆ. ಇಲ್ಲಿ ಗೋಧಿ ಮಾದಲಿ ಪುಡಿ ಏನಿದೆ 2 ಟೈಮ್ ಆಗುತ್ತೆ. ಸೊ 2 ಟೈಮಿಗೆ 1 ಟೈಮ್ ಆಗುವಷ್ಟು ನಾವಿಲ್ಲಿ ಬೆಲ್ಲ ತೊಗೋಬೇಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಕೈಯಿಂದ ಏನಾದರೂ ಕಲಿಸ್ಕೋಬೋದು, ಇಲ್ಲಾಂದರೆ ನೀವು ಒಂದು ಸತಿ ಮಿಕ್ಸಿಗಾದ್ರೆ ಹಾಕ್ಕೋಬೋದು. ನಾನು ಇಲ್ಲಿ ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡು ತಿರ್ಸ್ಕೊಂಡ್ಬಿಟ್ಟಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾವೇನು ಚಪಾತಿ ಮಾಡಿರ್ತೀವಲ್ವ, ಗೋಧಿಗೆ ಅಂತೇಳಿ ಮಾಡ್ಕೊಂಡಿರುವಂಥ ಚಪಾತಿ ಏನಿದೆ ಅದರಲ್ಲಿ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಸೆಗಸೆನ ಹಾಕ್ಕೊಂಡಿದ್ದೀನಿ. ಎಲ್ಲವೂ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸೋಂಕಾಳನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ಚೆನ್ನಾಗಿ ಇದರಲ್ಲೇ ಹುರ್ಕೋಬೇಕಾಗುತ್ತೆ. ಪ್ಯಾನಲ್ಲೇ ಹುರ್ಕೊಂಡ್ಮೇಲೆ ಇದಕ್ಕೆ ಪುಟಾಣಿನೂ ಹಾಕ್ಕೊತಾ ಇದ್ದೀನಿ. ಪುಟಾಣಿ ಕೂಡ ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆಗೋವರೆಗೂ ಸ್ವಲ್ಪ ಫ್ಲೇಮ್ ಏನಿದೆ ಕಮ್ಮಿ ಇಟ್ಕೊಳ್ಳಿ, ಇಲ್ಲಾಂದರೆ ಸುಟ್ಕೊಂಡ್ಬಿಡುತ್ತೆ. ಹಾಗಾಗಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಇವಾಗ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ರೆಡಿಯಾಗಿದೆ. ಚಟ್ಪಟ್ ಅಂತ ಸೌಂಡ್ ಬಂದ ತಕ್ಷಣವೇ ಬಂದ್ ಮಾಡ್ಕೊಂಬಿಡಿ. ಈ ಒಂದು ಗೋಧಿ ಮಾದಲಿಗೆ ಬೇಕಾಗಿರುವಂತಹ ಈ ಮೇನ್ ಇಂಗ್ರೀಡಿಯೆಂಟ್ನ ಇದರಲ್ಲಿ ಹಾಕಿಬಿಟ್ರೆ ಮುಗಿದು ಹೋಯಿತು. ನೋಡಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಮಾದಲಿ ಏನಿದೆ ರೆಡಿಯಾಗಿದೆ. ಇದನ್ನು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ತಾರೆ. ಈ ಹೊಲಕ್ಕೆ ಹೋಗೋರಾಗಿರ್ಬೋದು ಅಥವಾ ಎಲ್ಲಿಗಾದರೂ ಹೋಗಲಿ, ಈ ಒಂದು ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ. ಹಾಗಾಗಿ ಈ ಗೋಧಿ ಮಾದಲಿ ಏನಿದೆ ತುಂಬ ಇಂಪಾರ್ಟೆಂಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದವರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.